ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಇದು ಹಾಕಿದಾಗ 30% ಇತ್ತು ಚಾರ್ಜಿಂಗು. ಸೊ ಇವಾಗ ಇಲ್ಲಿ ಡ್ಯೂರೇಷನ್ ಬಂದು 4 ಮಿನಿಟ್ಸ್ ಆಗಿದೆ ಅಷ್ಟೇ. ಸೊ 4 ಮಿನಿಟ್ಸ್ಗೆ 15% ರೈಸ್ ಆಗಿದೆ. ಸೊ ಅಂದ್ರೆ ಆಲ್ಮೋಸ್ಟ್ ಆಲ್ ಅಲ್ಲಿ ಕರೆಂಟ್ ನೀವೇ ನೋಡ್ತಾ ಇರ್ಬೋದು. ಚಾರ್ಜರ್ ಕೆಪಾಸಿಟಿ ಬಂದು 180 ಕಿಲೋವ್ಯಾಟ್. ಚಾರ್ಜಿಂಗ್ ಪವರ್ ಇಲ್ಲಿ ತಗೊಳ್ತಾ ಇರೋದು 178. ಸೊ 400 ಆಮ್ಸ್ ಅಂದ್ರೆ 393 ಆಮ್ಸ್ ವರೆಗೂ ಲೋಡ್ ತಗೊಂಡಿದೆ. ಫುಲ್ ಲೋಡ್ ತಗೊಂಡಿದೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊರಟಿದ್ದೀನಿ ಕೃಷ್ಣಗಿರಿಗೆ. ಆಲ್ರೆಡಿ ಎಲೆಕ್ಟ್ರಾನ್ ಫ್ಲೈಓವರ್ ಹತ್ರ ಇದ್ದೀನಿ. ಸೊ ಇಲ್ಲಿಂದ ಕೃಷ್ಣಗಿರಿ ಆಲ್ಮೋಸ್ಟ್ ಆಲು 90 ಕಿಲೋಮೀಟರ್ಸ್ ಇದೆ. ಸೊ ನೋಡೋಣ ಬನ್ನಿ. ಈ ಫ್ಲೈಓವರ್ ದಾಟ್ಕೊಂಡು ಹೋಗೋದೇ ತಲೆನೋವು. ಸ್ವಲ್ಪ ಅದು ಫ್ಲೈಓವರ್ ಚಿಕ್ಕದಲ್ವಾ. ನನ್ನ ಮಗ ಹೇಳ್ಬಿಟ್ಟ, ಏನೋ ಇವನೇ ಒದ್ದಾಡ್ಕೊಂಡು ಹೋಗ್ಬಿಡ್ತಾನೆ ಅನ್ನೋ ರೇಂಜ್ಗೆ. ನಾನು ಹೋಯ್ತಾ ಇರೋದು ಕೆಲ್ಸದ ಮೇಲೆ ಕಣ. ಇವತ್ತು ಟಾರ್ಚರ್ ಇರ್ಬೇಡ, ಸುಮ್ಮನೆ ಇರಲ್ಲ. ಏನ್ ಟಾರ್ಚರ್ ಇಟ್ಬಿಟ್ಟೆ ನಿನ್ಗೆ? ಟಾರ್ಚರ್ ಅಂದ್ರೆ ಮೊನ್ನೆ ಕೊಟ್ಟನಲ್ಲ ಅದು. ನನ್ನ ಮಗನೇ, ನೀನ್ ಸೀರಿಯಸ್ ಆಗಿ ಯಾವ ಟೈಮಲ್ಲಿ ಕೈ ಕೊಡಬಾರ್ದು ಅದೇ ಟೈಮಲ್ಲೇ ಕೈ ಕೊಟ್ಟು ನನ್ನ ಮಾನ ಮರ್ಯಾದೆಲ್ಲ ಹಾಳು ಮಾಡ್ತೀಯ. ಹೋಗಿ ನಮ್ಮ ಸರ್ ಮುಂದೆ, ನಮ್ಮ ಮ್ಯಾನೇಜರ್ ಮುಂದೆ ಆಫ್ ಆಗಿ ನಿಂತ್ಕೊಂಡ್ಬಿಟ್ಟು ಸೆಂಟ್ರ್ ರೋಡಲ್ಲಿ ಏನು ಮಾಡಿದ ಕೆಲಸ ನನ್ನ ಮಗನೇ. ಹಂಗೆ ಆಗ್ಬೇಕು ನಿನಗೆ ಎಲ್ಲಿ ಮಾನ ಮರ್ಯಾದೆ ತೆಗ್ಬೇಕು ಅಲ್ಲೇ ತೆಗ್ಬೇಕು. ಅಂದ್ರೆ ನನ್ನ ಮಗನೇ ಕರೆಕ್ಟ್ ನೋಡ್ಕೋತೇನೆ ನನ್ನ, ಇಲ್ಲಾಂದ್ರೆ ಏನ್ ನೋಡ್ಕೋತೇನೆ ನಿನ್ನ. ಆಯ್ತು ಬಿಡಪ್ಪ, ಏನ್ ನೋಡ್ಕೊಂಡೇ ಇಲ್ಲ ನಿನ್ನ. ಟೈಮ್ ಟು ಟೈಮ್ ನೀನು ರೆಡಿ ಮಾಡಿಸ್ತಾ ಇಲ್ಲ, ನಿನಗೆ ಸರ್ವಿಸ್ ಮಾಡಿಸ್ತಾ ಇಲ್ಲ, ಏನಿಲ್ಲ ಅಲ್ವಾ. ಆದ್ರೂ ಒಂಥರ ಖುಷಿ ನಿನಗೆ ಆ ಟೈಮಲ್ಲೆಲ್ಲ ನನಗೆ ಇರಿಟೇಟ್ ಮಾಡಕ್ಕೆ. ಬೇಗ ಪಟ್ಟಂತ ರೆಡಿ ಆದೆ ಸರಿ ಹೋಯ್ತು. ನನಗೆ ಇಲ್ಲ ಅಂದ್ರೆ ಮಗನ ನೀನು ಮಾಡ್ತಿದ್ದೆ. ಆಮೇಲೆ ಏನು ಮಾಡಕ್ಕಾಯ್ತಲ್ಲ, ಸುಮ್ಮನೆ ಇರ್ಬೇಕಾಯ್ತಿತ್ತು ಅಷ್ಟೇ. ಆಯ್ತಾಯ್ತು, ಸೈಡ್ ಹೊಡೆ ನಡಿ. ಗೈಸ್, ಆಕ್ಚುಲಿ ಇದು ಚಾನಲ್ ಇವಂದಲ್ಲ, ನಂದು. ರೆಡಿ ಆಯ್ತು, ನಿಮ್ದೇ ಚಾನಲ್ ನಡೆಯೋ. ಆಯ್ತು ಅದನ್ನ ಹೇಳು. ಅದಕ್ಕೆ ಫಸ್ಟ್ ಎದುರಾಡ್ತೀಯ. ಎಗ್ರಡಿದ್ ನಾನಾ ನೀನಾ? ರೆಡಿ ಸುಮ್ಮನೆ. ಸೊ ಆಕ್ಚುಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಕೃಷ್ಣಗಿರಿಗೆ. ಅವಾಗೇನು ಹೇಳಿದೆ ನಿಮ್ಗೆ. ಕೃಷ್ಣಗಿರಿಗೆ ಹೋಗ್ತಾ ಮೇನ್ ರೀಸನ್ ಏನು ಅಂದ್ರೆ, ಸ್ವಲ್ಪ ನಮ್ಮ ಅಲ್ಲಿ 180 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜರ್ ಮಹೀಂದ್ರ ಕಂಪ್ನಿಯವ್ರ ಕಡೆಯಿಂದ ಮಹೀಂದ್ರದವರು ಮಾಡಿಸಿರುವಂತ ಒಂದು ಚಾರ್ಜಿಂಗ್ ಸ್ಟೇಷನ್. ಅದು 180 ಕಿಲೋವ್ಯಾಟ್ 2 ಚಾರ್ಜರ್ ಇದೆ. ನನಗೆ ಗೊತ್ತಿರೋ ಮಟ್ಟಿಗೆ ಕೃಷ್ಣಗಿರಿಲಿ ಅದೇ ಫಾಸ್ಟ್ ಚಾರ್ಜರ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ 180 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜರ್ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಯಾರು ಇನ್ಸ್ಟಾಲೇಷನ್ ಮಾಡಿಸೂ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಇ ವಿ ಫೀಲ್ಡ್ ಅಲ್ಲಿ 180 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅದು ಕಾರ್ಗೋಸ್ಕರ ಮಾಡಿರೋದಂದ್ರೆ ಫಸ್ಟ್ ಸ್ಟೇಷನ್ ಇದೆ ಅಂತ ನನ್ನ ಅನಿಸಿಕೆ. ನಾನು ಇದೇ ಇದು ಅಂತ ಏನು ಪಕ್ಕಾ ಹೇಳ್ತಾ ಇಲ್ಲ. ಆಮೇಲೆ ಮತ್ತೆ ಕಮೆಂಟ್ ಸೆಕ್ಷನ್ ಹಾಕ್ಬೇಡಿ, ನೀನು ನೋಡಿಲ್ಲ ಅಂದ್ರೆ ಮಾತಾಡಬೇಡ ಅಂತ. ನಾನು ಹೇಳ್ತಾರೆ ನಮ್ಮ ಲೆಕ್ಕದ ಪ್ರಕಾರ, ಅಂದ್ರೆ ನಾನು ನೋಡಿರೋ ಪ್ರಕಾರ 180 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜರ್ ಎಲ್ಲೂ ಇಲ್ಲ. ಇದೆ 120 ಕಿಲೋವ್ಯಾಟ್ ವರೆಗೂ ಇದೆ, 60 ಕಿಲೋವ್ಯಾಟ್ ಇದೆ. ಬಟ್ 180 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜರ್ ಎಲ್ಲೂ ಇಲ್ಲ ನಾನು ಗೊತ್ತಿರೋ ಮಟ್ಟಿಗೆ. ಸೊ ಬನ್ನಿ ತೋರಿಸ್ತೀನಿ ಎಲ್ಲಿದೆ ಅಂತ, ಏನು ಅಂತ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಎಷ್ಟು ಕಿಲೋವ್ಯಾಟು ಮತ್ತೆ ಎಷ್ಟು ಆಮ್ಸು, ಎಷ್ಟು ನಿಮಿಷದಲ್ಲಿ ಯಾವ ಕಾರ್ ಚಾರ್ಜ್ ಆಗುತ್ತೆ ಅನ್ನೋದನ್ನ ಫುಲ್ ಡೀಟೇಲ್ಸ್ ನಿಮಗೆ ಹೇಳ್ತೀನಿ, ಬನ್ನಿ. ಆಕ್ಚುಲಿ ಈ ಚಾರ್ಜರ್ಗಳು ಇನ್ಸ್ಟಾಲ್ ಆಗಿರೋದು ಟೈರೆಕ್ಸ್ ಕಂಪನಿ ಕಡೆಯಿಂದ, ಬಟ್ ಇನ್ಸ್ಟಾಲೇಷನ್ ಮಾಡಿಸಿರೋದು ಮಹೇಂದ್ರ ಮಹೇಂದ್ರ ಕಂಪನಿಯವರು. ಚಾರ್ಜರ್ ಮ್ಯಾನುಫ್ಯಾಕ್ಚರರ್ ಬಂದು ಟೈರೆಕ್ಸ್ ಕಂಪನಿ. ಅಂದರೆ ಇವಾಗ ನಾನು ವರ್ಕ್ ಮಾಡ್ತಾ ಇರೋಂಥ ಕಂಪನಿ. ನಾನು ನಮ್ಮ ಕಂಪ್ನಿನ ಪಬ್ಲಿಸಿಟಿ ಮಾಡೋದಕ್ಕೋಸ್ಕರ ವಿಡಿಯೋಯಿಂದ ಇದನ್ನು ಇದು ಮಾಡ್ತಾ ಇಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಕೃಷ್ಣಗಿರಿ ರೋಡ್ ಸೈಡ್ ಹೋದವರು, ಇ ವಿ ಕಾರ್ ತೊಗೊಂಡು ಹೋದವರು ಇಲ್ಲಿ 180 ಕಿಲೋವ್ಯಾಟ್ ಚಾರ್ಜರ್ಸ್ ಇದೆ, ಸೊ ನಿಮ್ಗೆ ಫಾಸ್ಟ್ ಚಾರ್ಜರ್ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋ ರೀಸನ್ಗೋಸ್ಕರ ಮಾಡ್ತಾ ಇದ್ದೀನಿ ಹೊರತು ಬೇರೆ ಯಾವುದೇ ರೀತಿ ಇದು ಪೇಯಬಲ್ಲು ಅದು ಇದು ಎಲ್ಲ ಏನೂ ಇಲ್ಲ. ನಾನು ನಿಮಗೆ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೋಸ್ಕರ. ಸೊ ಹೋದಾಗ ಈ ಥರ ಸಿಗುತ್ತೆ ನೋಡಿ ಅನ್ನೋದೊಂದು ರೀಸನ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಮಗ ಬೆಳಗ್ಗೆ ತಣ್ಣೀರ ಸ್ನಾನ ಮಾಡಿಸ್ಬಿಟ್ಟು ನನಗೆ ಏನ್ ಸೋಪ್ ಹಾಕಿ ತಿಕ್ಕಿದ್ದು ನನ್ನ ಮಗ. ಹ್ಞೂನಪ್ಪ, ಧೂಳು ಹೇಳ್ಬಿಟ್ಟು ಕುತ್ಕೊಂಡು ನೀನು ರೆಡಿ ಮಾಡಿದ್ರೆ ಹಂಗೆ ಎತ್ಕೊಂಡು ಓಡಾಡ್ತೀನಿ. ಯಾಕೆ ಬಿಸಿನೀರಲ್ಲಿ ಮಾಡಿಸ್ಬೇಕು ತಾನೆ ಸ್ನಾನನ? ನಮಗೆ ಬಿಸಿನೀರು ಸಿಗಲ್ಲ ಸ್ನಾನ ಮಾಡಕ್ಕೆ, ಅವನಿಗೆ ಬಿಸಿನೀರು ಬೇರೆ ಬೇಕಂತ. ನಡಿಯಾ ಸುಮ್ಮನೆ.
ಗೈಸ್ ಆಲ್ಮೋಸ್ಟ್ ಆಲ್ ನಿಯರೆಸ್ಟ್ ಬಂದ್ವಿ ಅಂತ ಅಂದ್ಕೊಳ್ತೀನಿ. ಇನ್ನೂ 30 ಕಿಲೋಮೀಟ್ರ್ ಏನೋ ಇದೆ. ಕರೆಕ್ಟಾಗಿ 30 ಕಿಲೋಮೀಟ್ರ್ ಇದೆ. 11 ಗಂಟೆ ರೀಚಿಂಗ್ ಅಂತ ತೋರಿಸ್ತಾ ಇದೆ. ನೋಡೋಣ ಎಷ್ಟೊಂದು ರೀಚ್ ಆಗ್ತೀನಿ ನನಗೂ ಗೊತ್ತಿಲ್ಲ. ಇದು ಚೆನ್ನೈ ಹೈವೇ. ಇವಾಗೇನು ನಾನು ಟರ್ನ್ ತೊಗೊಂಡು ಬಂದೆ, ಈ ರೋಡ್ ನೋಡಿರ್ತೀರ ನೀವು, ಟರ್ನಿಂಗ್ ತೊಗೊಂಡಿರೋದು. ಸೊ ಈ ರೋಡಿಂದ ಒಂದು 8 ಕಿಲೋಮೀಟ್ರು ಅಂತ ಅಂದ್ಕೊಳ್ಳಿ ಅಷ್ಟೇ. ಇಲ್ಲಿಂದ ಕರೆಕ್ಟಾಗಿ 7 ಕಿಲೋಮೀಟ್ರು ಕೃಷ್ಣಗಿರಿ ಹೈವೇ. ಕೃಷ್ಣಗಿರಿ ಟು ನೀವು ಚೆನ್ನೈ ಏನು ಹೋಗ್ತೀರಾ ಆ ಹೈವೇನಲ್ಲಿ ನಿಮಗೆ ನಮ್ಮ ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ. ತೋರಿಸ್ತೀನಿ ಬನ್ನಿ ಪೂರ್ತಿಯಾಗಿ. ಅದು ಕಾಣುತ್ತೆ ನೋಡಿ, ಅದೇ ನಮ್ಮದು. ಇದೇ ಚಾರ್ಜಿಂಗ್ ಸ್ಟೇಷನ್ ನಮ್ಮದು ಆ್ಯಕ್ಚುಲಿ. ತೋರಿಸ್ತೀನಿ ಬನ್ನಿ, ಹೆಂಗೆ ಅಲ್ಲೇ ತಾನೇ ಹೋಗೋದಿದೆ. ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೋಬೇಕು. ಇಲ್ಲಿ ಯೂ ಟರ್ನ್ ಇಲ್ಲ, ಏನೊಂದು 800 ಮೀಟ್ರೂ ಇಲ್ಲ, 300 ಮೀಟ್ರಿಗೆ ಹೋದರೆ ಯೂ ಟರ್ನ್ ಇದೆ. ನೀವು ಹೋಗೋರು ಮಾಡ್ಕೋಬೋದು. ಅಂದರೆ ಕೃಷ್ಣಗಿರಿಯಿಂದ ಚೆನ್ನೈಗೆ ಹೋಗೋರು ಕೂಡ ಈ ಕಡೆ ಯೂ ಟರ್ನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಮುಂದೆನೂ ಯೂ ಟರ್ನ್ ಸಿಗುತ್ತೆ ನಿಮಗಲ್ಲಿ, ಅದೇನು ದೊಡ್ಡ ತಲೆನೂ ಇಲ್ಲ ಅಲ್ಲಿ. ಅದು ಕಾಣುತ್ತೆ ನೋಡಿ ದೊಡ್ಡದಾಗಿ, ಸರವಣ ಭವನ್ ಹೋಟೆಲ್ ಅಂತ. ಸೊ ಅದೇ ಹೋಟೆಲ್ ಹತ್ರನೇ ಇರೋದು. ಇಲ್ಲಿಗೆ ಕಾಣುತ್ತೆ, ಹೈವೇಗೆ ಕಾಣುತ್ತೆ, ನೀಟಾಗಿ ಗೊತ್ತಾಗುತ್ತೆ ಚಾರ್ಜಿಂಗ್ ಸ್ಟೇಷನ್ ಇರೋದು. ಇಲ್ಲಿದೆ ನೋಡಿ, ಲೆಫ್ಟಲ್ಲಿ ಇದೆ, ಇದೇ ನಮ್ಮ ಚಾರ್ಜಿಂಗ್ ಸ್ಟೇಷನ್. ಗಾಡಿ ನೆರಳಲ್ಲಿ ಹಾಕ್ಬಿಟ್ಟು ಬಿಟ್ಬಿಡೋಣ. ಸೊ ನೋಡಿ, ಇಲ್ಲಿ ಆಲ್ರೆಡಿ ಅವರು ಚಾರ್ಜಿಂಗಿಗೆ ಬಂದಿದ್ದಾರೆ ಕಸ್ಟಮರು. ಮಹೇಂದ್ರ ವೆಹಿಕಲ್ಲೇ ಬಂದಿದೆ. ಸೊ ಅವರು ಇವಾಗ ಚಾರ್ಜ್ ಹಾಕೊಳ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ. ಅವ್ರದ್ದು ಆ್ಯಪ್ ಥ್ರೂನೇ ಅದು ವರ್ಕ್ ಆಗೋದು, ವಿತೌಟ್ ಆ್ಯಪ್ ಥ್ರೂ ವರ್ಕ್ ಆಗಲ್ಲ. ಚಾರ್ಜಿಂಗ್ ಸ್ಟೇಷನ್ ನೋಡಿ, ಇದು ಸರವಣ ಭವನ್ ಹೋಟೆಲ್ಲು, ನಿಮಗೆ ಕಾಣ್ತಾ ಇದೆ ಅನ್ಕೊಳ್ತೀನಿ ನೀಟಾಗಿ. ಈ ಹೋಟೆಲ್ ಇದು ಹೈವೇ, ಈ ಹೈವೇನಲ್ಲಿ ಮಾಡಿದ್ದಾರೆ. ಓಕೆ, ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಇದು ಹಾಕಿದಾಗ 30% ಇತ್ತು ಚಾರ್ಜಿಂಗು. ಸೊ ಇವಾಗ ಇಲ್ಲಿ ಡ್ಯೂರೇಷನ್ ಬಂದು 4 ಮಿನಿಟ್ಸ್ ಆಗಿದೆ ಅಷ್ಟೇ. ಸೊ 4 ಮಿನಿಟ್ಸ್ಗೆ 15% ರೈಸ್ ಆಗಿದೆ. ಸೊ ಅಂದ್ರೆ ಆಲ್ಮೋಸ್ಟ್ ಆಲ್ ಅಲ್ಲಿ ಕರೆಂಟ್ ನೀವೇ ನೋಡ್ತಾ ಇರ್ಬೋದು. ಚಾರ್ಜರ್ ಕೆಪಾಸಿಟಿ ಬಂದು 180 ಕಿಲೋವ್ಯಾಟ್. ಚಾರ್ಜಿಂಗ್ ಪವರ್ ಇಲ್ಲಿ ತಗೊಳ್ತಾ ಇರೋದು 178. ಸೊ 400 ಆಮ್ಸ್ ಅಂದ್ರೆ 393 ಆಮ್ಸ್ ವರೆಗೂ ಲೋಡ್ ತಗೊಂಡಿದೆ, ಫುಲ್ ಲೋಡ್ ತಗೊಂಡಿದೆ. ಸೊ ಡ್ಯೂಯಲ್ ಗನ್ ಆಪರೇಟ್ ಆಯ್ತು ಅಂದ್ರೆ ಸೊ ಪರ್ ಗನ್ಗೆ ನಿಮ್ಗೆ 90 ಕಿಲೋವ್ಯಾಟ್ ವರೆಗೂ ರೀಚ್ ಆಗುತ್ತೆ. ಸೊ 5 ಮಿನಿಟ್ಸ್ಗೆ ಆಲ್ಮೋಸ್ಟ್ 17% ಚಾರ್ಜ್ ಆಗಿದೆ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಏನಿಲ್ಲ ಅಂದ್ರೆ 45 ಮಿನಿಟ್ಸ್ ವಿತಿನ್ 1 ಅವರ್ ಒಳಗೆ ಒಂದು ವೆಹಿಕಲ್ ಫುಲ್ ಚಾರ್ಜ್ ಆಗೋಗುತ್ತೆ.
ಫ್ರೆಂಡ್ಸ್ ಇಲ್ಲಿ ನೋಡಿ, ಆ್ಯಕ್ಚುಲಿ ವೆಹಿಕಲ್ ಇದ್ದಿದ್ದು 30%, 90% ಆಗಿದೆ. ಸೊ 90%ಗೆ ಸೊ 12:29:46 ಸೆಕೆಂಡ್ಗೆ ಹಾಕಿದ್ದಾರೆ. 12:59:18 ಸೆಕೆಂಡಿಗೆ ತೆಗೆದಿದ್ದಾರೆ. ಸೊ ಆಲ್ಮೋಸ್ಟ್ 30 ಮಿನಿಟ್ಸಲ್ಲಿ ನಿಮಗೆ 60% ಆಗಿದೆ. ಸೊ ಪರ್ ಮಿನಿಟ್ಗೆ 2% ಇದ್ರ 3% ಆಗ್ತಾ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಫಾಸ್ಟೆಸ್ಟ್ ಚಾರ್ಜರ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಇದು ಟಾಟಾ ವೆಹಿಕಲ್ ಕೂಡ ಚಾರ್ಜ್ ಆಗ್ತಾ ಇದೆ. ಫ್ರೆಂಡ್ಸ್ ಆ್ಯಕ್ಚುಲಿ ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗ್ ಬಂದು ಇದರಲ್ಲಿ ಬ್ಯಾಟ್ರಿ ಬಂದು 40% ಇತ್ತು. ಸೊ ಅವ್ರು 84%ವರೆಗೂ ಅಷ್ಟೇ ಇದು ಮಾಡ್ಕೊಂಡಿದ್ದಾರೆ. ಸೊ 8 ಗಂಟೆ 6 ನಿಮಿಷಕ್ಕೆ ಸ್ಟಾರ್ಟ್ ಆಗಿ 8 ಗಂಟೆ 25 ನಿಮಿಷಕ್ಕೆ ಮುಗಿದಿದೆ ಚಾರ್ಜಿಂಗು. ಸೊ ಆಲ್ಮೋಸ್ಟು 19 ಮಿನಿಟ್ಸಲ್ಲಿ 44% ಚಾರ್ಜ್ ಆಗಿದೆ. ಆಲ್ಮೋಸ್ಟು ನಿಮಗೆ ಏನಿಲ್ಲ ಅಂದ್ರೂ 180 ಕಿಲೋವ್ಯಾಟ್ ಫುಲ್ ರೀಚ್ ಆಗಿದೆ ಇದರಲ್ಲಿ. CSU ಪವರ್ ಡೆಲಿವರಿ ಬಂದು 180ವರೆಗೂ ಫುಲ್ ರೀಚ್ ಆಗಿದೆ. 400 ಆ್ಯಮ್ಸ್ವರೆಗೂ ಫುಲ್ ಡೆಲಿವರಿ ಮಾಡಿದೆ. ಸೊ ನಿಮಗೆ ಬೆಟರ್ ಅಲ್ವಾ, ಸಾಕಲ್ವಾ ಇಷ್ಟು ಸ್ಪೀಡ್ ಇದ್ದರೆ.